ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನರಸಿಂಹವಾಡಿ ದತ್ತ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ. ಕರ್ನಾಟಕ ಗಡಿ ಪ್ರದೇಶದಲ್ಲಿ ಇರುವಂತಹ ನರಸಿಂಹವಾಡಿ ದತ್ತ ಮಂದಿರ, ಈ ಮಂದಿರ ಈಗ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಭಾಗಶಃ ಮುಳುಗಿದಂತ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ ಭಕ್ತರು. ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡ್ಕೊಳ್ತಾರೆ. ಮಳೆ ಹೀಗೆ ಮುಂದುವರೆದ್ರೆ ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆ ಆಗಲಿದೆ. ಹೀಗಾಗಿ ಇಲ್ಲಿನ ಮಳೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಮಳೆ ಬರ್ತಾ ಇದ್ರೆ, ಹೀಗೆ ಮುಂದುವರೆದ್ರೆ ಭಕ್ತಾದಿಗಳು ಭೇಟಿ ಕೊಡೋದನ್ನ ನಿಲ್ಲಿಸಬೇಕು ಸದ್ಯಕ್ಕೆ. ಕಾರಣ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಮಳೆಯಿಂದಾಗಿ. ನೋಡಿ, ಅರ್ಧಕ್ಕರ್ಧ ದೇವಸ್ಥಾನ ಮುಳುಗಡೆ ಆಗಿದೆ. ಇದೇ ರೀತಿ ಕಂಟಿನ್ಯೂ ಆದರೆ ಮಳೆ ದೇವಸ್ಥಾನವೇ ಕಾಣದ ಮಟ್ಟಕ್ಕೆ ಆಗ್ಬಿಡುತ್ತೆ. ಅಂದರೆ ಭಾಗಶಃ ಈಗಾಗಲೇ ಯಾವ ರೀತಿ ಪರಿಸ್ಥಿತಿ ಇದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮಳೆ ಹೀಗೆ ಮುಂದುವರೆದ್ರೆ ಭಕ್ತಾದಿಗಳು ಬರೋದಕ್ಕೂ ಹೋಗೋದಕ್ಕೂ ತೊಂದರೆ ಆಗುತ್ತೆ. ಹೀಗಾಗಿ ಇಲ್ಲಿನ ಸನ್ನಿವೇಶ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಭೇಟಿ ನೀಡಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ದಂಡಯ್ಯ. ನರಸಿಂಹವಾಡಿ ದೇವಸ್ಥಾನ ಭಾಗಶಃ ಜಲಾವೃತ ಆಗ್ಬಿಟ್ಟಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಜಿಲ್ಲಾಡಳಿತ ಏನ್ ಗೈಡ್ಲೈನ್ಸ್ ಜಾರಿ ಮಾಡಿದೆ? ಹೌದು ಸೌಖ್ಯ, ಏನಂತಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಸೇರಿದಂತೆ ಈ ಒಂದು ಅಬ್ಬರದ ಮಳೆ ಜೋರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಒಂದು 4-5 ದಿನಗಳಂದ್ರೆ ಈ ಭಾಗದಲ್ಲಿ ಅಂದ್ರೆ ಬೆಳಗಾವಿ, ಚಿಕ್ಕೋಡಿ, ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವುದು. ಇದರ ಜೊತೆಗೆ ಏನಂತಂದ್ರೆ ಈ ಭಾಗದ ನದಿಗಳು ಕೃಷ್ಣ, ದೂಧಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ ನದಿಗಳಿಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇದೆ. ಇದರ ಬೆನ್ನಲ್ಲಿ ಏನಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರ್ತಕ್ಕಂತ ಮಹಾರಾಷ್ಟ್ರದ ಅಂದ್ರೆ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿ ದತ್ತ ಮಂದಿರ ಈಗ ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಏನಂತಂದ್ರೆ ಕರ್ನಾಟಕ ಸೇರಿದಂತೆ ಕರ್ನಾಟಕ ಸೇರಿದಂತೆ ಪ್ರತಿ ವರ್ಷ ಲಕ್ಷಾಂತರ ಜನ ಕೂಡ ಏನಂತಂದ್ರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡುವಂತ ಒಂದು ಪುಣ್ಯ ಕ್ಷೇತ್ರ. ಈಗ ಭಾಗಶಃ ಏನಂತಂದ್ರೆ ಈ ದೇವಸ್ಥಾನ ಮುಳುಗಡೆ ಆಗಿರುವಂತದ್ದು. ಈಗ ಸದ್ಯಕ್ಕೆ ಏನಂತಂದ್ರೆ ಅಲ್ಲಿ ಯಾರು ಕೂಡ ಆ ದೇವಸ್ಥಾನಕ್ಕೆ ಭೇಟಿ ನೀಡಬಾರ್ದು ಅಂತ ಹೇಳಿ ಕೊಲ್ಲಾಪುರದ ಒಂದು ಜಿಲ್ಲಾಡಳಿತದಿಂದ ಈಗ ಸದ್ಯ ಆದೇಶ ಕೂಡ ಬಂದಿದೆ. ಅದ್ರ ಜೊತೆಗೆ ಏನಂದ್ರೆ ಕರ್ನಾಟಕದಿಂದವರು ಕೂಡ ಯಾರು ಆ ದೇವಸ್ಥಾನಕ್ಕೆ ಭೇಟಿ ನೀಡಬಾರದು. ಈಗಾಗಲೇ ಏನಂತಂದ್ರೆ ಅರ್ಧಕ್ಕಿಂತ ಹೆಚ್ಚು ಮಟ್ಟಿಗೆ ಆ ದೇವಸ್ಥಾನ ಮುಳುಗಡೆ ಆಗಿರುವಂತದ್ದು. ಆದ್ದರಿಂದ ಈಗ ಇನ್ನೊಂದು ಹೀಗೆ ಮಳೆ ಮುಂದುವರೆದಿದ್ದ ಆದ್ರೆ ಆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಸಾಧ್ಯತೆ ಇದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ಡೀಟೇಲ್ಸ್ಗೆ.